ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಜುಲೈ 21, 2026 ಮಂಗಳವಾರ ಅರಿವಿನ ಮಾರಮ್ಮ ಹಾಗೂ ದೈತ್ಯಮ್ಮ ದೇವಿಯ ಉತ್ಸವವು ಅದ್ಧೂರಿಯಾಗಿ ನಡೆಯಿತು. ನಾಗರಹೊಳೆ ನಗರ ಬೆಂಗಳೂರಿನಲ್ಲಿ ಸಂಜೆ 5:30ಗೆ ಹೂ ಹೊಂಬಾಳೆ ಆರತಿ ಆದಮೇಲೆ ಮತ್ತೆ ಸ್ಥಳಕ್ಕೆ ಹೋಗಿ ಅಲ್ಲಿಂದ ತಾಯಿ ದೈತ್ಯಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಹೊತ್ತು ತಮಟೆ ವಾದ್ಯದೊಂದಿಗೆ ಹಾಗೂ 9 ಜನ ತಲೆ ಮೇಲೆ ಕಳಸವನ್ನು ಹೊತ್ತು ಹೊಂಬಾಳೆ ಕಳಸ, ರಂಗಿ ಕಳಸ ಕೂಡ ಅಂತಾರೆ, ಅದನ್ನು ಹೊತ್ತು ಕೊಲ್ಲಾಪುರದ ಅಮ್ಮನ ದೇವಾಲಯಕ್ಕೆ ಬಂದಿದ್ದಾರೆ ಎಲ್ಲರೂ. ಈಗ ಇಲ್ಲಿ ಪೂಜೆ ನೆರವೇರುತ್ತದೆ. 9 ಕಳಸಕ್ಕೆ ಹಾಗೂ ತಾಯಿ ದೈತ್ಯಮ್ಮ ದೇವಿಯ ಪೂಜೆ ಮಾಡುವ ಆರಾಧಕರಿಗೆ ದೇವಿಯ ಆವಾಹನೆ ಕೂಡ ಹಾಕ್ತಾರೆ. ಅದನ್ನೆಲ್ಲ ಈ ವಿಡಿಯೋಲಿ ತೋರಿಸ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಭಾಗ 1 ಕೂಡ ಹಾಕಿದ್ದೇನೆ, ನನ್ನ ಚಾನಲ್ನಲ್ಲಿ ಹೋಗಿ ವೀಕ್ಷಿಸಿ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರ ಸಾಗರವೇ ಈ ದೇವಿಯ ಉತ್ಸವಕ್ಕೆ ಹರಿದು ಬಂದಿದೆ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ ಭಕ್ತಾದಿಗಳೆಲ್ಲ ಆಗಮಿಸಿ ಆ ತಾಯಿಯ ಆಶೀರ್ವಾದ ಕೃಪಾಕಟಾಕ್ಷಕ್ಕೆ ಪಾತ್ರರಾದರು. ಈಗ ಆ ತಾಯಿಯನ್ನು ಕೆಳಗಡೆ ಬಟ್ಟೆ ಹಾಕಿ ಅದ್ರ ಮೇಲೆ ಅಕ್ಕಿ ಇಕ್ಕಿ ಅದ್ರ ಮೇಲೆ ಕುಣಿಸ್ತಾರೆ, ಹಾಗೂ ಕಳಸ ಕೂಡ ಇಕ್ಕಿ ಈ ದೇವಿಯ ಸನ್ನಿಧಾನದಲ್ಲಿ ಪೂಜೆ ಮಾಡ್ತಾರೆ. ಮಹಾಗಣಪತಿ ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪತಿ ಕೂಡ ಈ ಪಕ್ಕದಲ್ಲಿದೆ. ಪೂಜೆ ಆದಮೇಲೆ ಆ ದೈತ್ಯಮ್ಮ ದೇವಿಯ ಆರಾಧಕರಿಗೆ ದೇವಿಯ ಆವಾಹನೆ ಕೂಡ ಹಾಕ್ತಾರೆ. ಸೊ ಅದು ಕೂಡ ವೀಕ್ಷಿಸ್ಬೋದು. ಸೊ ನಾನು, ಗೌರಿ, ಶೋಭಾ ಅವರು ಕೂಡ ಒಟ್ಟಿಗೆ ಫೋಟೋ ವಿಡಿಯೋ ತೆಗೆಸ್ಕೊಂಡ್ವಿ. ಸೊ ಶೋಭಾ ಅವ್ರಿಗೆ ಈ ದಿನ ಹುಟ್ಟುಹಬ್ಬ ಇತ್ತು ಕೂಡ, ಅವರು ಕೂಡ ವಿಶ್ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು ಶೋಭಾ ಅವರಿಗೆ. ಸೊ ಶಾರ್ಟ್ ವಿಡಿಯೋದಲ್ಲಿ ಕೂಡ ಇವರು ವಿಡಿಯೋ ಹಾಕಿದ್ದೀವಿ, ನೋಡಿ. ಈಗ ಪೂಜೆ ಪ್ರಾರಂಭಗೊಂಡಿದೆ, ವೀಕ್ಷಿಸಿ.
ತಾಯಿ ಕೊಲ್ಲಾಪುರದಮ್ಮ ತುಂಬಾ ಚೆನ್ನಾಗಿ ಕಾಣ್ತಾಳಲ್ಲ ದೇವಿ. ಆ ದೇವಿನೇ ಎದ್ದು ಬಂದಂಗಿದೆ ನೋಡಿ. ಕಣ್ತುಂಬಿಕೊಳ್ಳಿ. ನಾನು ಗೌರಿ ಇಬ್ಬರು ನಮಸ್ಕಾರ ಮಾಡಿಕೊಂಡೆವು ಆ ತಾಯಿಗೆ. ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಸೊ ನಾವು ಕೂಡ ಮೊದಲನೇ ಬಾರಿ ಈ ಉತ್ಸವಕ್ಕೆ ಹಾಗೂ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದು ತುಂಬಾ ಚೆನ್ನಾಗಿತ್ತು. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಈಗ ಮತ್ತೆ ಎಲ್ಲ ಕಳಸಗಳನ್ನು ಹೊತ್ತು ಗಂಗೆ ಕಳಸವನ್ನು ಹಾಗೂ ದೇವಿ ಕುಣಿತ ಹಾಗೂ ತಮಟೆ ವಾದ್ಯದೊಂದಿಗೆ ಪಟಾಕಿ ಸಿಡಿ ಮದ್ದಿನೊಂದಿಗೆ ಮುಂದೆ ಸಾಗಿ ಯಥಾಸ್ಥಳಕ್ಕೆ ತಲುಪುತ್ತದೆ. ಇದು ಭಾಗ 2. ಭಾಗ 3ನಲ್ಲಿ ತಾಯಿ ದೈತ್ಯಮ್ಮ ದೇವಿಯ ದೇವಿ ಕುಣಿತ ಕೂಡ ತೋರಿಸ್ತೀವಿ. ಹಾಗೂ ದೇವಿ ಆರಾಧಕರ ಮೇಲೆ ಆಗಲೂ ಕೂಡ ದೇವಿ ಆವಾಹನೆ ಆಗ್ತಾರೆ, ಅದನ್ನು ಕೂಡ ತೋರಿಸ್ತೀವಿ. ಈ ಎಲ್ಲ ವಿಡಿಯೋ ನೋಡಬೇಕಾದ್ರೆ ನೀವು ನಮ್ಮ ಚಾನಲ್ಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲಕ್ಕೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಈಗ ತಾಯಿ ದೈತ್ಯಮ್ಮ ತಾಯಿನ ತಾಯಿ ಎತ್ತ 3 ಪ್ರದಕ್ಷಿಣೆ ಹಾಕ್ಕೊಂಡು ಕರ್ಕೊಂಬರ್ತಾರೆ. ಕೊಲ್ಲಾಪುರದಮ್ಮ ದೇವಿಗೆ ತುಂಬಾ ಚೆನ್ನಾಗಿ ಕಾಣ್ತಾರಲ್ಲ ದೇವಿ, ದೈತ್ಯಮ್ಮ ದೇವಿ. ಆ ತಾಯಿ ಎದ್ದು ಬಂದಂಗಿದೆ. ಸೊ ಮುಂದಿನ ವೀಡಿಯೋದಲ್ಲಿ ದೇವಿ ಕುಣಿತದ್ದು ಅದ್ಭುತವಾಗಿದೆ. ಸೊ ಅದನ್ನು ಕೂಡ ನೋಡಿ. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ.